ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಶುರುವಾಗಿದೆ. ದಿನೇ ದಿನೇ ದುಪ್ಪಟ್ಟಾಗ್ತಾ ಇದೆ ರೇಸ್ನಲ್ಲಿ ಇರೋರ ಸಂಖ್ಯೆ. ಸದ್ದಿಲ್ಲದೆ ಸಿಎಂ ರೇಸ್ಗೆ ಹಿರಿಯ ನಾಯಕರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಶುರುವಾಗದಂತೆ ಕಾಣಿಸ್ತಾ ಇದೆ. ದಿನೇ ದಿನೇ ರೇಸ್ನಲ್ಲಿ ಇರೋರ ಸಂಖ್ಯೆ ಕೂಡ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ. ಸದ್ದಿಲ್ಲದೆ ಸಿಎಂ ರೇಸ್ಗೆ ಹಿರಿಯ ನಾಯಕರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ. ಆ ಒಂದು ಹೆಸರು ನವೆಂಬರ್ನಲ್ಲಿ ಬದಲಾವಣೆ ಆದ್ರೆ ನಮ್ಮನ್ನು ಕೂಡ ಪರಿಗಣಿಸಿ ಒಳಗೊಳಗೆ ನಡೀತಾ ಇದೆ ಹಿರಿಯರ ದೊಡ್ಡ ಲಾಭಿ, ಹಿರಿಯ ಸಚಿವರ ಲಾಭಿ ಪಾಲಿಟಿಕ್ಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ನವೆಂಬರ್ನಲ್ಲಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರಿಗೆ ಪದೇ ಪದೇ ನೆನಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕಾರಣ, ನನಗೊಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕ್ರಾಂತಿ ಅಲ್ಲ ಬರೀ ಭ್ರಾಂತಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ